ಹಾಯ್ ಹಲೋ ನಮಸ್ತೆ. ಇವತ್ತು ನಾನು ಹೇಳೋಕೆ ಹೊರಟಿರೋಂಥ ಸ್ಟೋರಿ ಬಂದ್ಬಿಟ್ಟು ನಮ್ಮ ಮೈಸೂರು ಜರ್ನಿ ಹೇಗಿತ್ತು ಅಂತ. ಸೊ ಯಾರೆಲ್ಲ ಈ ವಿಡಿಯೋಸ್ ನೋಡ್ತಿದ್ದೀರಾ, ನಿಮಗೇನಾದರೂ ಮೈಸೂರು ಪ್ಲ್ಯಾನ್ ಮಾಡ್ತಿದ್ದೀರಾ ಅಂದರೆ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ. ಸೊ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಫಸ್ಟ್ ಟೈಮ್ ಮೈಸೂರಿಗೆ ಹೋಗ್ತಿದ್ದೀನಿ ಅನ್ನೋ ಎಕ್ಸೈಟ್ಮೆಂಟಲ್ಲಿ 4 ಗಂಟೆಗೆ ಎದ್ಬಿಟ್ಟು ಪಟ್ ಅಂತ ತಿಂಡಿ ಮಾಡಿ ರೆಡಿ ಆಗಿಬಿಟ್ಟು 6 ಗಂಟೆಗೆ ಮನೆಗೆ ಬಿಟ್ವಿ. ಯಶವಂತಪುರ ರೈಲ್ವೆ ಸ್ಟೇಷನ್ ನಮ್ಗೆ ತುಂಬ ನಿಯರ್ ಇತ್ತು, ಹಾಗಾಗಿ ಬೇಗ ರೀಚ್ ಆದ್ವಿ. ಹಾಗೆ 7:15ಗೆ ನಮಗೆ ಟ್ರೈನ್ ಕೂಡ ಬುಕ್ಕಿಂಗ್ ಮಾಡ್ಕೊಂಡಿದ್ವಿ. ಮೊಬೈಲ್ ಆ್ಯಪಲ್ಲಿ ಪ್ಲಾಟ್ಫಾರ್ಮ್ 3 ತೋರಿಸ್ತಿತ್ತು ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ವೇಟ್ ಮಾಡಿದ್ವಿ 1 ಅವರು. ಬಟ್ ಒಂದು 5 ನಿಮಿಷ ಎದ್ದಾಗಲೇ ನಮಗೆ ಗೊತ್ತಾಗಿರೋದು ಪ್ಲಾಟ್ಫಾರ್ಮ್ 1ಕ್ಕೆ ಈ ಟ್ರೈನ್ ಬರುತ್ತೆ ಅಂತ. ಎದ್ನೋ ಬಿನ್ನೋ ಅಂತ ಓಡೋಗ್ಬಿಟ್ಟು ನಾವು ನಿಂತಿದ್ದು ಬೋಗಿ ಮುಂದೆ. ರನ್ನಿಂಗಲ್ಲಿ ಮೆಡಲ್ ಗೆದ್ದಷ್ಟು ಖುಷಿ ಆಯಿತು. ಸೀಟ್ ರಿಸರ್ವ್ ಮಾಡ್ಕೊಂಡಿದ್ವಿ, ಆರಾಮಾಗಿ ಹೋಗ್ಬೋದು ಅಂತ ಅನ್ಕೊಂಡಿದ್ವಿ. ಆದರೆ ಮೆಜೆಸ್ಟಿಕಲ್ಲಿ ಜನ ಹತ್ತಿದ್ರು ನೋಡಿ. ಜನರಲ್ ಬೋಗಿಲಿ ಹತ್ತವರೆಲ್ಲ ರಿಸರ್ವೇಷನ್ಗೆ ಬಂದ್ಬಿಟ್ಟು ನನ್ಗೆ ಕೊಡು ಸೀಟ್ ಅಂತ ಕಿತ್ತಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಜಗಳ ಕೇಳಬೇಕಾ? ಆ ಕಾಡ ಕೇಳಿದ್ರೆ ಬಿಡ ಮಾತೇ ಇಲ್ಲ ನಾವು. ಇದ್ರ ಮದ್ದೂರು ಮಂಡ್ಯದ ಆಟೋಗೆ ಮೈಸೂರು ಬಂದಿದ್ದೆ ಗೊತ್ತಾಗಿಲ್ಲ. ಮೈಸೂರು ರೀಚ್ ಆದಮೇಲೆ ಮೈಸೂರು ಪ್ಯಾಲೇಸ್ ಫಸ್ಟ್ ನೋಡುವ ಅಂತ ಅಲ್ಲಿಂದ ರ್ಯಾಪಿಡೋ ಬುಕ್ ಮಾಡ್ಕೊಂಡು ವೇಟ್ ಮಾಡ್ತಾ ನಿಂತಿದ್ವಿ. ಆಗ ನಾರ್ಮಲ್ ಆಟೋ ಬಂದ್ಬಿಟ್ಟು ಶೇರಿಂಗಲ್ಲಿ ಬರ್ತೀರಾ ಅಂತ ಕೇಳಿದ್ರು. ಶೇರಿಂಗಲ್ಲಿ ಹೋಗೋದಲ್ವಾ, ಹೋಗ್ಬಿಡ್ವಾ ಅಂತ ಹತ್ಬಿಟ್ವಿ. ಒಂದಕ್ಕೆ ಡಬಲ್ ರೇಟ್ ಕೇಳೋದಾ? ಇಂತೂ ನಾರ್ಮಲ್ ರೇಟ್ನ ಕೊಟ್ಬಿಟ್ಟು ನಾವು ಅಲ್ಲಿಂದ ಮೈಸೂರು ಪ್ಯಾಲೇಸ್ ಒಳಗಡೆ ಎಂಟ್ರಿ ತೊಗೊಂಡ್ವಿ. ಅಂತೂ 7 ವರ್ಷದ ಕನಸು ನನಸಾಯ್ತಲ್ಲ. ನಾನೇನಾದರೂ ಈ ಅರಮನೆ ರಾಣಿ ಆಗಿದೆ, ಏನಾದರೂ ಪುನರ್ಜನ್ಮದ ನೆನಪು ಆಗ್ಬೋದನ್ನ ಅಂತ ಅನ್ಕೊಂತಿದ್ದೆ. ಅಷ್ಟೊಂದು ನನ್ನ ಹಸ್ಬೆಂಡ್ ಹೇಳ್ತಿದ್ರು, ನೀನು ರಾಣಿ ಅಲ್ಲ ಮೋಸ್ಟ್ಲಿ ಸೇವಕ್ಕೆ ಆಗುತ್ತೆ, ನಿನ್ಗೆ ನೆನಪಾಗುತ್ತೆ ನೋಡು ಅಂತ ಹೇಳ್ಬಿಟ್ಟು ನನ್ನ ಕಾಲು ಎಳಿತಿದ್ರು. ಇನ್ನೊಮ್ಮೆ ಈ ಅರಮನೆಗೆ ಬರೋಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ, ಬಂದಾಗಲೇ ಚೆನ್ನಾಗಿ ನೋಡ್ಕೊಂಬಿಡುವ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಕಂಬ ಆಗಿರಲಿ, ಅಲ್ಲಿರುವಂತಹ ಹಳೆ ಕಾಲದ ಲಿಫ್ಟ್ ಆಗಿರಲಿ, ಹಾಗೆ ರಾಜರ ಕಾಲದಲ್ಲಿ ಯೂಸ್ ಮಾಡ್ತಾ ಇರೋದಂತಹ ಡ್ರೆಸ್ಸಿಂಗ್ ಟೇಬಲ್ಲು, ಚೇರ್ಸು, ಆನೆ ದಂತ ಇವೆಲ್ಲವನ್ನು ನೋಡ್ಕೊಂಡು ಬಂದ್ವಿ. ಅರಮನೆ ಕಂಪ್ಲೀಟ್ ನೋಡೋ ತನಕ ನಮಗೆ 1.5 ಅವರ್ ತೊಗೊಂತು. ಎಲ್ಲನೂ ನೋಡ್ಕೊಂಡು ಹಾಗೆ ನಾವು ಇನ್ನು ನೆಕ್ಸ್ಟ್ ಎಲ್ಲಿಗೆ ಹೋಗೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ವಿ. ಅಷ್ಟೊತ್ತಿಗೆ ಹೊಟ್ಟೆನೂ ಕೂಡ ಸ್ವಲ್ಪ ಹಸಿವಾಗ್ತಾ ಇತ್ತು. ಅಲ್ಲೇ ಇದ್ದಂತಹ ಚಾಟ್ಸ್ನ ತಿಂದ್ಬಿಟ್ಟು ನೆಕ್ಸ್ಟ್ ಹೋಗೋದು ಚಾಮುಂಡಿ ಟೆಂಪಲ್ಗೆ ಹೋಗುವ ಅಂತ ಹೊರಟ್ವಿ. ನಾನೇನೋ ಪ್ಯಾಲೇಸ್ಗೆ ತುಂಬ ನಿಯರ್ ಇದೆ, ಹಾಗಾಗಿ ಚಾಮುಂಡಿ ಬೆಟ್ಟಕ್ಕೆ ಹೋಗಲೇಬೇಕು ಅಂತ ಕೂತ್ಕೊಂಡೆ. ಅಲ್ಲಿ ಹೋದಾಗಲೇ ಗೊತ್ತಾಗಿದ್ದು ನಂದಿ ಬೆಟ್ಟದ ಥರನೇ ತಿರುಮುರುಕಲಾದಂತಹ ಬೆಟ್ಟ ಹತ್ಕೊಂಡು ಹೋಗಬೇಕು ಅನ್ನೋದು. 2 ಗಂಟೆಗೆ ಕ್ಲೋಸ್ ಆಗುತ್ತೆ ಅಂತ ಹೇಳ್ತಾ ಇದ್ರು ದೇವಸ್ಥಾನಕ್ಕೆ. ನಾವು ಹೋಗಬೇಕಾದ್ರೆ ಆಲ್ರೆಡಿ ಟೈಮು 1:20 ಆಗೋಗಿತ್ತು. ಇನ್ನೇನು ಬೇಗ ಹೋಗಿ ರೀಚ್ ಆದರೆ ಸಾಕಪ್ಪ ಅನ್ನೋಷ್ಟು ಹೋಗಿದ್ವಿ. ಅಲ್ಲಿ ಹೋದ್ಮೇಲೆ ಆಗಿದ್ದ ಕಥೆನೇ ಬೇರೆ. ಗೈಸ್, ಈ ವಿಡಿಯೋದಲ್ಲಿ ಈ ಜರ್ನಿನ ಫುಲ್ಲಾಗಿ ಕವರ್ ಮಾಡೋಕ್ಕಾಗ್ತಲ್ಲ, ಹಾಗಾಗಿ ಪಾರ್ಟ್ 2 ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ಸೆಕೆಂಡ್ ವಿಡಿಯೋಗೋಸ್ಕರ ವೇಟ್ ಮಾಡಿ.